ಬೆಳಗಿನ ಬೆಳಕು. ಅರಣ್ಯಕಾಂಡ 15ನೇ ಅಧ್ಯಾಯ. ನ್ಯಾಯ ತೀರ್ಪಿನ ನಂತರದ ನಿರೀಕ್ಷೆ. ಇಸ್ರಾಯೇಲರು ಯುದ್ಧದಲ್ಲಿ ಸೋತ ತಕ್ಷಣವೇ ದೇವರು ಅವರ ಮಕ್ಕಳ ಮೂಲಕ ಅವರಿಗೆ ನಿರೀಕ್ಷೆಯನ್ನು ನೀಡುತ್ತಾನೆ. ಅರಣ್ಯಕಾಂಡ 14ನೇ ಅಧ್ಯಾಯದ ಕೊನೆಯ ವಚನಗಳು ಇಸ್ರಾಯೇಲರ ಅರಣ್ಯ ಪ್ರಯಾಣದ ಅತ್ಯಂತ ದುಃಖಕರ ಕ್ಷಣಗಳಲ್ಲಿ ಒಂದನ್ನು ನಮಗೆ ನೆನಪಿಸುತ್ತದೆ. ಆ ಜನಾಂಗವು ಯೆಹೋವನ ವಾಗ್ದಾನವನ್ನು ನಿರಾಕರಿಸಿ ತಮ್ಮ ಸ್ವಂತ ಬಲದಿಂದ ಆ ದೇಶವನ್ನು ಪ್ರವೇಶಿಸಲು ಪ್ರಯತ್ನಿಸಿ ಅಮಾಲೇಕ್ಯರು ಮತ್ತು ಕಾನಾನ್ಯರ ಕೈಯಲ್ಲಿ ಘೋರ ಸೋಲನ್ನು ಅನುಭವಿಸಿತು. ಅಪನಂಬಿಕೆ ಹೊಂದಿದ್ದ ಆ ತಲೆಮಾರಿನ ಜನರಿಗೆ ತಾವು ನಾಶವಾಗುವವರೆಗೂ ಅರಣ್ಯದಲ್ಲಿ ಅಲೆಯುವ ಶಿಕ್ಷೆಯಾಗಿತ್ತು. ಆದರೂ ಆ ನ್ಯಾಯ ತೀರ್ಪಿನ ವಿವರಣೆಯ ತಕ್ಷಣವೇ ಸತ್ಯವೇದವು ಒಂದು ಅದ್ಭುತವಾದ ವಿಷಯವನ್ನು ದಾಖಲಿಸುತ್ತದೆ. ತಡ ಮಾಡದೆ ಯೆಹೋವನು ಮತ್ತೆ ಮೋಶೆಯೊಂದಿಗೆ ಮಾತನಾಡಿದನು ಮತ್ತು ಬರೀ ಶಿಕ್ಷೆಯ ಬಗ್ಗೆ ಮಾತ್ರ ಮಾತನಾಡುವ ಬದಲು ಆತನು ಭವಿಷ್ಯತ್ತಿನ ಬಗ್ಗೆ ಮಾತನಾಡಿದನು. ಆತನು ಹೀಗೆಂದನು, ನೀನು ಇಸ್ರಾಯೇಲರೊಂದಿಗೆ ಮಾತನಾಡಿ ಅವರಿಗೆ ಹೀಗೆ ಹೇಳು, ನಾನು ನಿಮಗೆ ವಾಸಿಸುವುದಕ್ಕಾಗಿ ಕೊಡುವ ದೇಶಕ್ಕೆ ನೀವು ಪ್ರವೇಶಿಸಿದಾಗ. ಅರಣ್ಯಕಾಂಡ 15ನೇ ವಚನ 2ರಲ್ಲಿ ಈ ಮಾತುಗಳು ನಿರೀಕ್ಷೆಯಿಂದ ತುಂಬಿದೆ. ಯೆಹೋವನು ನೀವು ಆ ದೇಶಕ್ಕೆ ಪ್ರವೇಶಿಸಿದರೆ ಎಂದು ಹೇಳಲಿಲ್ಲ, ಬದಲಾಗಿ ನೀವು ಆ ದೇಶಕ್ಕೆ ಪ್ರವೇಶಿಸಿದಾಗ ಎಂದು ಹೇಳಿದನು. ಎಚ್ಚರಿಕೆಯಿಂದ ಗಮನಿಸಿ. ಪ್ರಸ್ತುತ ತಲೆಮಾರಿನವರು ಅಪನಂಬಿಕೆಯಿಂದ ವಿಫಲರಾಗಿದ್ದರೂ ದೇವರು ತನ್ನ ಒಡಂಬಡಿಕೆಯನ್ನು ಕೈಬಿಡಲಿಲ್ಲ. ಆತನ ವಾಗ್ದಾನವು ಬದಲಾಗದೆ ಉಳಿಯಿತು. ಹಿರಿಯ ತಲೆಮಾರಿನವರು ತಮ್ಮ ದಂಗೆಯಿಂದಾಗಿ ಅರಣ್ಯದಲ್ಲಿ ಸಾಯಲಿದ್ದರು. ಅಬ್ರಾಮ್, ಈಸಾಕ್ ಮತ್ತು ಯಾಕೋಬರಿಗೆ ಕೊಡುವುದಾಗಿ ಯೆಹೋವನು ಪ್ರಮಾಣ ಮಾಡಿದ ದೇಶವನ್ನು ಸ್ವಾಸ್ಥ್ಯವಾಗಿ ಹೊಂದಲಿದ್ದರು. ನಾವು ಎಂತಹ ಕೃಪಾಪೂರ್ಣ ದೇವರನ್ನು ಸೇವಿಸುತ್ತಿದ್ದೇವೆ. ಇಸ್ರಾಯೇಲರ ಸತತ ವೈಫಲ್ಯಗಳ ನಂತರವೂ ಯೆಹೋವನು ಮುಂದಿನ ತಲೆಮಾರಿಗೆ ಕಾಯುತ್ತಿದ್ದ ಸ್ವಾಸ್ಥ್ಯದ ಕುರಿತು ಮಾತನಾಡುವುದನ್ನು ಮುಂದುವರಿಸಿದನು. ನ್ಯಾಯ ತೀರ್ಪು ಆತನ ನಂಬಿಗಸ್ತಿಕೆಯನ್ನು ರದ್ದುಗೊಳಿಸಲಿಲ್ಲ. ಮಾನವನ ವೈಫಲ್ಯವು ಆತನ ಒಡಂಬಡಿಕೆಯ ವಾಗ್ದಾನಗಳನ್ನು ತಲೆ ಕೆಳಗು ಮಾಡಲು ಸಾಧ್ಯವಾಗಲಿಲ್ಲ. ಆದುದರಿಂದ ಈ ಸೂಚನೆಗಳು ಮುಖ್ಯವಾಗಿ ದಂಗೆ ಎದ್ದ ತಲೆಮಾರಿನವರಿಗಾಗಿರಲಿಲ್ಲ. ಬದಲಾಗಿ ಯೆಹೋಶುವನ ನೇತೃತ್ವದಲ್ಲಿ ಎಂದೋ ಒಂದು ದಿನ ಜೋರ್ದಾನ್ ನದಿಯನ್ನು ದಾಟಲಿರುವ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳಿಗಾಗಿ ನೀಡಲ್ಪಟ್ಟಿದ್ದವು. ದೇವರು ತಮಗೆ ನೀಡುತ್ತಿರುವ ದೇಶದಲ್ಲಿ ಅವರು ಅಂತಿಮವಾಗಿ ನೆಲೆಸಿದಾಗ ಯೆಹೋವನನ್ನು ಹೇಗೆ ಆರಾಧಿಸಬೇಕೆಂದು ಅವರು ತಿಳಿದುಕೊಳ್ಳುವಂತೆ ಮೋಶೆಗೆ ಅವರಿಗೆ ಬೋಧಿಸಲು ಆಜ್ಞಾಪಿಸಲಾಯಿತು. ದೇವರು ಹೀಗೆಂದನು, ನಾನು ನಿಮಗೆ ವಾಸಸ್ಥಳವಾಗಿ ಕೊಡುವ ದೇಶಕ್ಕೆ ನೀವು ಬಂದು ಯೆಹೋವನಿಗೆ ಬೆಂಕಿಯ ದಹನ ಬಲಿಯನ್ನು, ದೇವರಿಗೆ ಸುವಾಸನೆಯಾದ ಅರ್ಪಣೆಯನ್ನು ಸಲ್ಲಿಸುವಾಗ ಈ ಸೂಚನೆಗಳು ಅರಣ್ಯವನ್ನು ಮೀರಿ ಬಹಳ ದೂರದ ಭವಿಷ್ಯವನ್ನು ವೀಕ್ಷಿಸಿದವು. ಇವು ಇನ್ನೂ ನಡೆದ ದ್ರಾಕ್ಷಿ ತೋಟಗಳನ್ನು, ಇನ್ನು ಕುಯ್ಯದ ಹೊಲಗಳನ್ನು, ಇನ್ನು ಕಟ್ಟದ ಮನೆಗಳನ್ನು ಮತ್ತು ಇನ್ನೂ ಸುಡದ ರೊಟ್ಟಿಯನ್ನು ನಿರೀಕ್ಷಿಸಿದ್ದವು. ಈ ಮಾತುಗಳನ್ನು ಕೇಳುತ್ತಿದ್ದ ಆ ತಲೆಮಾರಿನವರು ಇವುಗಳನ್ನು ಎಂದಿಗೂ ಅನುಭವಿಸುತ್ತಿರಲಿಲ್ಲ. ಆಶೀರ್ವಾದಗಳನ್ನೇ ನಿರೀಕ್ಷಿಸುತ್ತಿದ್ದ ಆ ಜನರಿಗೆ ದೇವರು ಈಗಾಗಲೇ ಮುಂದಿನ ಪೀಳಿಗೆಯನ್ನು ವಾಗ್ದತ್ತ ನಾಡಿನಲ್ಲಿ ಜೀವನ ನಡೆಸಲು ಸಿದ್ಧಪಡಿಸುತ್ತಿದ್ದನು. ದೇವರು ಆಜ್ಞಾಪಿಸಿದ ಅರ್ಪಣೆಗಳು ಕೇವಲ ಧಾರ್ಮಿಕ ಆಚರಣೆಗಳಾಗಿರಲಿಲ್ಲ. ಅವು ಆತನ ಒಳ್ಳೆಯತನ ಮತ್ತು ನಂಬಿಗಸ್ತಿಕೆಯನ್ನು ಒಪ್ಪಿಕೊಳ್ಳುವ ಆರಾಧನೆಯ ಕ್ರಿಯೆಗಳಾಗಿದ್ದವು. ಇಸ್ರಾಯೇಲರು ಆ ಅರ್ಪಣೆಗಳನ್ನು ತಂದಾಗಲೆಲ್ಲ ತಮಗಿದ್ದ ಪ್ರತಿಯೊಂದು ಆಶೀರ್ವಾದವು ಮೊದಲು ದೇವರಿಂದಲೇ ಬಂದಿದೆ ಎಂದು ಬಾಯಿಬಿಟ್ಟು ಒಪ್ಪಿಕೊಳ್ಳುತ್ತಿದ್ದರು. ಅವರ ಬೆಳೆಗಳು ಆತನಿಂದ ಬಂದವು, ಅವರ ದ್ರಾಕ್ಷಿ ತೋಟಗಳು ಆತನಿಂದ ಬಂದವು, ಅವರ ಕುರಿ ಕೊಟ್ಟಿಗೆಗಳು ಆತನಿಂದ ಬಂದವು, ಆ ಭೂಮಿಯೇ ಆತನಿಗೆ ಸೇರಿದಾಗಿತ್ತು. ಪ್ರತಿಯೊಂದು ಅರ್ಪಣೆಯು ನಮ್ಮಲ್ಲಿರುವ ಪ್ರತಿಯೊಂದು ಯೆಹೋವನಿಂದಲೇ ಸ್ವೀಕರಿಸಲ್ಪಟ್ಟಿದೆ ಎಂದು ಸಾರುತ್ತಿತ್ತು. ಈ ಕಾಣಿಕೆಗಳು ಆರಾಧನೆಯ ಕ್ರಿಯೆಗಳನ್ನು ಪೂರ್ಣಗೊಳಿಸಿದವು. ಆರಾಧಕನು ಕೇವಲ ಒಂದು ಪ್ರಾಣಿ ಬಲಿಯನ್ನು ತರಲಿಲ್ಲ, ಅದರೊಂದಿಗೆ ಕೃತಜ್ಞತೆ, ಸಮರ್ಪಣೆ ಮತ್ತು ಸ್ತೋತ್ರಗಳನ್ನು ವ್ಯಕ್ತಪಡಿಸುವ ಹೆಚ್ಚುವರಿ ಅರ್ಪಣೆಗಳು ಇದ್ದವು.
ಆರಾಧನೆ ಎಂದರೆ ಯೆಹೋವನು ತನ್ನ ಕೃಪೆಯಿಂದ ನೀಡಿದ ಆಶೀರ್ವಾದಗಳನ್ನೇ ತಿರುಗಿ ಆತನಿಗೆ ಅರ್ಪಿಸುವುದಾಗಿತ್ತು. ಈ ಅಧ್ಯಾಯದ ಉದ್ದಕ್ಕೂ ಯೆಹೋವನು ಈ ಅರ್ಪಣೆಗಳು ತನಗೆ ಸುವಾಸನೆಯಾಗಲಿಕ್ಕಿವೆ ಎಂದು ಪದೇ ಪದೇ ಹೇಳುತ್ತಾನೆ. ಈ ಮಾತಿನ ಅರ್ಥ ದೇವರಿಗೆ ಈ ಬಲಿಯ ಭೌತಿಕ ವಾಸನೆ ಇಷ್ಟವಾಯಿತು ಎಂದಲ್ಲ, ಬದಲಾಗಿ ಆತನ ಆಜ್ಞೆಯಂತೆ ಸಲ್ಲಿಸಲಾದ ಆರಾಧನೆಯು ಆತನಿಂದ ಸ್ವೀಕರಿಸಲ್ಪಟ್ಟಿತು ಎಂದರ್ಥ. ವಿಧೇಯತೆಯ ಆರಾಧನೆಯು ಯೆಹೋವನನ್ನು ಪ್ರಸನ್ನಗೊಳಿಸಿತು, ಏಕೆಂದರೆ ಅದು ಆತನನ್ನು ಸನ್ಮಾನಿಸುವ ಮತ್ತು ಆತನ ಒಳ್ಳೆತನವನ್ನು ಒಪ್ಪಿಕೊಳ್ಳುವ ಹೃದಯಗಳಿಂದ ಬಂದಿತ್ತು. ಈ ಸೂಚನೆಗಳ ಮತ್ತೊಂದು ಸುಂದರವಾದ ವೈಶಿಷ್ಟ್ಯವೇನೆಂದರೆ, ಇವು ಇಸ್ರಾಯೇಲಿನಲ್ಲಿ ವಾಸಿಸುತ್ತಿದ್ದ ಪ್ರತಿಯೊಬ್ಬರಿಗೂ ಸಮಾನವಾಗಿ ಅನ್ವಯಿಸುತ್ತಿದ್ದವು. ಸ್ವದೇಶಿ ಇಸ್ರಾಯೇಲಿನಿಗೂ ಮತ್ತು ಅವರ ಮಧ್ಯೆ ವಾಸಿಸುತ್ತಿದ್ದ ವಿದೇಶಿಯನಿಗೂ ಒಂದೇ ನಿಯಮ ಅನ್ವಯಿಸಬೇಕು ಎಂದು ದೇವರು ಹೇಳಿದನು. ಇಸ್ರಾಯೇಲರಿಗೆ ಒಂದು ಮಾನದಂಡ, ಪರಕೀಯರಿಗೆ ಇನ್ನೊಂದು ಮಾನದಂಡ ಇರಲಿಲ್ಲ. ಯೆಹೋವನ ಮುಂದೆ ಬಂದವರೆಲ್ಲರೂ ಆತನು ಸ್ಥಾಪಿಸಿದ ಒಂದೇ ಸೂಚನೆಯಂತೆ ಆರಾಧಿಸಬೇಕಿತ್ತು. ಇದು ಆತನ ನ್ಯಾಯ ಮತ್ತು ಪಕ್ಷಪಾತವಿಲ್ಲದ ಗುಣವನ್ನು ವಿದಿತಪಡಿಸಿತು. ಆತನನ್ನು ಆರಾಧಿಸಲು ಬಯಸಿದ ಪ್ರತಿಯೊಬ್ಬರೂ ಆತನು ನಿಗದಿಪಡಿಸಿದ ಮಾರ್ಗದಲ್ಲಿ ಆತನನ್ನು ಸಮೀಪಿಸಬೇಕಾಗಿತ್ತು. ನಂತರ ಅಧ್ಯಾಯದಲ್ಲಿ ದೇಶದ ಧಾನ್ಯದಿಂದ ತಯಾರಿಸಿದ ಹಿಟ್ಟಿನ ಮೊದಲ ಭಾಗದ ಕುರಿತು ಯೆಹೋವನು ಮತ್ತೊಂದು ಸೂಚನೆಯನ್ನು ನೀಡಿದನು. ಇಸ್ರಾಯೇಲರು ಕಾನಾನ್ ದೇಶವನ್ನು ಪ್ರವೇಶಿಸಿ ಕೊಯ್ಲಿನ ಧ್ಯಾನದಿಂದ ರೊಟ್ಟಿ ಮಾಡಲು ಪ್ರಾರಂಭಿಸಿದಾಗ ಅವರು ಅದರ ಮೊದಲ ಭಾಗವನ್ನು ಯೆಹೋವನಿಗೆ ಅರ್ಪಿಸಬೇಕಾಗಿತ್ತು. ಇದು ಆ ಭೂಮಿ ಆತನಿಗೆ ಸೇರಿದು ಎಂಬುದನ್ನು ನಿರಂತರವಾಗಿ ನೆನಪಿಸುವ ಸಂಕೇತವಾಗಿತ್ತು. ಕೊಯ್ಲು ಆತನಿಂದಲೇ ಬಂದಿತ್ತು. ಮೊದಲನೆಯದು ಮತ್ತು ಅತ್ಯುತ್ತಮವಾದುದು ಆತನಿಗೆ ಸೇರಬೇಕಾಗಿತ್ತು. ಪ್ರತಿಯೊಂದು ಆಶೀರ್ವಾದವನ್ನು ನೀಡಿದವನು ಯೆಹೋವನೇ ಎಂದು ಒಪ್ಪಿಕೊಂಡ ನಂತರವೇ ಅವರು ಕೃತಜ್ಞತೆಯ ಹೃದಯದಿಂದ ಉಳಿದದ್ದನ್ನು ಅನುಭವಿಸಬೇಕಾಗಿತ್ತು. ಹೀಗೆ ಪ್ರತಿಯೊಂದು ರೊಟ್ಟಿಯ ತುಂಡು ದೇವರ ನಂಬಿಗಸ್ತಿಕೆಯನ್ನು ನೆನಪಿಸಿಕೊಳ್ಳುವ ಅವಕಾಶವಾಗಿತ್ತು. ಅರಣ್ಯಕಾಂಡ 15ನೇ ಅಧ್ಯಾಯದ ಪ್ರಮುಖ ಉದ್ದೇಶ ಈಗ ಬಹಳ ಸ್ಪಷ್ಟವಾಗುತ್ತಿದೆ. ನಂಬಿಕೆಯಿಲ್ಲದ ಪೀಳಿಗೆಯ ಮೇಲೆ ಶಿಕ್ಷೆಯನ್ನು ಘೋಷಿಸಿದ ತಕ್ಷಣವೇ ಯೆಹೋವನು ವಾಗ್ದತ್ತ ನಾಡಿನಲ್ಲಿ ಸಲ್ಲಿಸಬೇಕಾದ ಆರಾಧನೆಯ ಬಗ್ಗೆ ಮಾತನಾಡಲು ಪ್ರಾರಂಭಿಸುತ್ತಾನೆ. ದೇವರು ಕಿರಿಯ ಪೀಳಿಗೆಗೆ, ನೀವು ಇನ್ನೂ ಆ ನಾಡನ್ನು ಪ್ರವೇಶಿಸುವಿರಿ, ನನ್ನ ವಾಗ್ದಾನವು ವಿಫಲವಾಗಿಲ್ಲ ಎಂದು ಹೇಳುತ್ತಿರುವಂತಿದೆ. ನೀವು ತಲುಪಿದಾಗ ನನ್ನನ್ನು ನೆನಪಿಸಿಕೊಳ್ಳಿ, ನನ್ನನ್ನು ನಂಬಿಗಸ್ತಿಕೆಯಿಂದ ಆರಾಧಿಸಿ. ನೀವು ಅನುಭವಿಸುವ ಪ್ರತಿಯೊಂದು ಆಶೀರ್ವಾದವು ನನ್ನ ಕೃಪೆಯ ಹಸ್ತದಿಂದಲೇ ಬಂದಿದೆ ಎಂಬುದನ್ನು ಎಂದಿಗೂ ಮರೆಯಬೇಡಿ. ಈ ಮಾತುಗಳು ಯುವ ಇಸ್ರಾಯೇಲರಿಗೆ ಎಷ್ಟು ಪ್ರೋತ್ಸಾಹದಾಯಕವಾಗಿರಬೇಕು. ಅವರ ಹೆತ್ತವರು ಅಪನಂಬಿಕೆಯಿಂದಾಗಿ ತಮಗೆ ಸಿಗಬೇಕಾಗಿದ್ದ ಬಾಧ್ಯತೆಯನ್ನು ಕಳೆದುಕೊಂಡದ್ದನ್ನು ಅವರು ನೋಡಿದರು. ಆದರೂ ಯೆಹೋವನು ತನ್ನ ಒಡಂಬಡಿಕೆಯು ಇನ್ನೂ ನೆಲೆ ನಿಂತಿತ್ತು ಎಂದು ಅವರಿಗೆ ಭರವಸೆ ನೀಡಿದನು. ಅರಣ್ಯವು ಅವರ ಕಥೆಯ ಅಂತ್ಯವಾಗಿರಲಿಲ್ಲ. ಅರಣ್ಯದಾಚೆಗೆ ವಾಗ್ದತ್ತ ನಾಡಿತ್ತು. ನ್ಯಾಯ ತೀರ್ಪಿನ ಆಚೆಗೆ ನಿರೀಕ್ಷೆ ಇತ್ತು. ಶಿಸ್ತಿನ ಆಚೆಗೆ ದೇವರ ನಂಬಿಗಸ್ತಿಕೆ ಇತ್ತು. ಮುಂಬರುವ ಬೆಳಗಿನ ಬೆಳಕು ಎಂಬ ಲೇಖನಗಳಲ್ಲಿ ನಾವು ಈ ಅರ್ಪಣೆಗಳನ್ನು, ಪ್ರತಿಯೊಂದು ಬಲಿ, ಅದರೊಂದಿಗಿನ ಅರ್ಪಣೆಗಳು ಮತ್ತು ಅವುಗಳ ಅರ್ಥವನ್ನು ಇನ್ನಷ್ಟು ವಿವರವಾಗಿ ಅಧ್ಯಯನ ಮಾಡಲಿದ್ದೇವೆ. ಸದ್ಯಕ್ಕೆ ಇಸ್ರಾಯೇಲರ ವೈಫಲ್ಯದ ನಂತರವೂ ಯೆಹೋವನು ತನ್ನ ಜನರಿಗಾಗಿ ಭವಿಷ್ಯವನ್ನು ಸಿದ್ಧಪಡಿಸುವುದನ್ನು ಮುಂದುವರಿಸಿದನು ಮತ್ತು ಅವರು ಎಂದಾದರೂ ಪಡೆಯುವ ಪ್ರತಿಯೊಂದು ಆಶೀರ್ವಾದವೂ ಸಂಪೂರ್ಣವಾಗಿ ಆತನ ಕೃಪೆಯ ಹಸ್ತದಿಂದಲೇ ಬರುತ್ತದೆ ಎಂಬುದನ್ನು ಅವರಿಗೆ ನೆನಪಿಸಿದನು ಎಂಬುದನ್ನು ನೋಡಿ ಆನಂದಿಸೋಣ. ನಾಳೆ ದೇವರ ಚಿತ್ತವಿದ್ದರೆ ಇವೆಲ್ಲವೂ ನಮಗೆ, ಅಂದರೆ ಹೊಸ ಸೃಷ್ಟಿಗೆ ಏನನ್ನು ಕಲ್ಪಿಸಿಕೊಡುತ್ತದೆ ಎಂಬುದನ್ನು ಅಧ್ಯಯನ ಮಾಡೋಣ. ಪ್ರಾರ್ಥನೆ. ಓ ದೇವರೇ, ನ್ಯಾಯ ತೀರ್ಪು ನಿನ್ನ ನಂಬಿಗಸ್ತಿಕೆಯನ್ನು ರದ್ದುಗೊಳಿಸಲಿಲ್ಲ ಮತ್ತು ವೈಫಲ್ಯವು ನಿನ್ನ ವಾಗ್ದಾನವನ್ನು ಅಳಿಸಿ ಹಾಕಲಿಲ್ಲ ಎಂಬುದಕ್ಕಾಗಿ ನಾವು ನಿನಗೆ ಧನ್ಯವಾದ ಅರ್ಪಿಸುತ್ತೇವೆ. ಒಂದು ಪೀಳಿಗೆಯು ಬಿದ್ದರೂ ನೀನು ಈಗಾಗಲೇ ಮುಂದಿನ ಪೀಳಿಗೆಗಾಗಿ ಬಾಧ್ಯತೆಯನ್ನು, ಸ್ವಾಸ್ಥ್ಯವನ್ನು ಸಿದ್ಧಪಡಿಸುತ್ತಿದೆ. ನೀನು ನುಡಿದ ವಾಗ್ದಾನಗಳ ಕುರಿತು ಒಂದು ವೇಳೆ
ಎಂದು ಹೇಳದೆ ಖಂಡಿತವಾಗಿಯೂ ಎಂದು ಹೇಳಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು. ಪ್ರತಿಯೊಂದು ಅರಣ್ಯದ ಆಚೆಗೂ ನಿನ್ನ ವಾಗ್ದತ್ತ ನಾಡಿದೆ ಮತ್ತು ಶಿಸ್ತಿನ ಆಚೆಗೆ ನಿನ್ನ ನಿರೀಕ್ಷೆ ಇದೆ ಎಂಬುದನ್ನು ನಮಗೆ ಕಲಿಸು. ನಾವು ಅನುಭವಿಸುವ ಪ್ರತಿಯೊಂದು ಆಶೀರ್ವಾದವು ನಿನ್ನ ಕೃಪೆಯ ಹಸ್ತದಿಂದ ಮಾತ್ರವೇ ಬಂದಿದೆ ಎಂಬುದನ್ನು ನೆನಪಿಸಿಕೊಳ್ಳಲು ನಮಗೆ ಸಹಾಯ ಮಾಡು. ನಿನ್ನ ನಂಬಿಗಸ್ತಿಕೆಯು ತರತರಗಳಿಗೂ ಇರುತ್ತದೆ. ನೀನು ಭೂಮಿಯನ್ನು ಸ್ಥಿರಪಡಿಸಿದ್ದಿ, ಅದು ನಿಂತಿದೆ. ಕೀರ್ತನೆ 119 ಅಧ್ಯಾಯ 9. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆಯೇ, ಆಮೆನ್.